ನಮಸ್ಕಾರ ಎಲ್ಲರಿಗೂ ಸ್ಪಂದನಾಸ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬರೀ 10 ನಿಮಿಷದಲ್ಲಿ ತುಂಬಾ ರುಚಿಯಾಗಿರೋ ಹಾಗೆ ಅಷ್ಟೇ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರೋ ಸಾಮಗ್ರಿಗಳಿಂದಲೇ ನಾವು ಇದನ್ನು ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಅಜವಾಯಿನ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆಯೇ 2 ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ಒಂದು 5 ಹಸಿಮೆಣಸಿನಕಾಯಿ ಹಾಗೆ ಒಂದು 6 ಬೆಳ್ಳುಳ್ಳಿನ ತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ನೀರು ಹಾಕೋದು ಬೇಡ, ಒಣ ಮಸಾಲೆನ ಚೆನ್ನಾಗಿ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಈ ಥರ ಒಣ ಮಸಾಲೆಗಳನ್ನು ಎಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನೀಗ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆನ ಕಾಯಿಸಿ ಹಾಕ್ತಾ ಇಲ್ಲ, ಹಾಗೇನೆ ಹಾಕ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹೀಗೆ ಮೊಸರು ಹಾಕಿ ಇದನ್ನು ಕಲಿಸಿದ ನಂತರ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೋಬೇಕು. ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ನಾವು ರೊಟ್ಟಿ ಮಾಡೋಕ್ಕೆ ಹಿಟ್ಟು ನಾದ್ತೀವಲ್ಲ ಆ ಥರ ನಾದ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ಆಗಿರೋ ರೆಸಿಪಿ. ಇದಕ್ಕೆ ದಹಿ ದಪಾಟೆ ಅಂತ ಕರೀತಾರೆ. ಇದನ್ನು ನಾವು ಬೆಳಗಿನ ಟಿಫಿನ್ಗೆ ಮಾಡ್ಕೋಬೋದು, ಇಲ್ಲಾಂದರೆ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿನೂ ಹಾಕ್ಕೊಡ್ಬೋದು. ಹೀಗೆ ಸ್ವಲ್ಪ ನೀರು ಹಾಕ್ತಾ ಇದನ್ನು ನಾವು ರೊಟ್ಟಿ ಮಾಡೋ ಹಿಟ್ಟು ನಾದ್ತೀವಲ್ಲ ಆ ಹದಕ್ಕೆ ನಾದ್ಕೋಬೇಕು. ಹೀಗೆ ನಾದಿದ ನಂತರ ನಾನು ಇದಕ್ಕೆ ಮತ್ತೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಹೀಗೆ ಎಣ್ಣೆ ಹಾಕಿದ ನಂತರ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಳೋಣ. ಹೀಗೆ ಹಿಟ್ಟನ್ನು ನಾದಿದ ನಂತರ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡೋದು ಬೇಡ, ತಕ್ಷಣ ಇದರಿಂದ ನಾವು ದಪಾಟೆನ ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಜೋಳದ ಹಿಟ್ಟನ್ನು ಹಾಕಿರೋದ್ರಿಂದ ಅದು ತುಂಬ ಹೊತ್ತು ಇಟ್ಟರೆ ತೆಳುವಾಗಿಬಿಡುತ್ತೆ. ಈಗ ನಾದಿರೋ ಹಿಟ್ಟಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟನ್ನು ತಗೋತಾ ಇದ್ದೀನಿ. ಈ ಥರ ಒಂದು ಉರುಳಿನ ಮಾಡಿಕೊಂಡು ಇದನ್ನು ನಾವು ರೊಟ್ಟಿ ತಟ್ತೀವಲ್ಲ ಆ ಥರ ತಟ್ಕೋಬೇಕು. ಹೀಗೆ ಸ್ವಲ್ಪ ಕೆಳಗೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದರ ಮೇಲೆ ಉಳಿನ ಇಟ್ಟು ಈ ಥರ ರೊಟ್ಟಿ ಮಾಡ್ಕೋತೀವಲ್ಲ ನಾವು ಆ ಥರ ತಟ್ತಾ ಇದ್ದೀನಿ. ನಿಮಗಿದನ್ನು ರೊಟ್ಟಿ ಥರ ತಟ್ಟೋಕ್ಕೆ ಬರೋದಿಲ್ಲ ಅಂದರೆ ನೀವು ಇದನ್ನು ಲಟ್ಟಿಸ್ಕೋಬೋದು. ಲತ್ತಿಗುನಿಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಈ ಥರ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು. ಇದನ್ನು ತುಂಬ ದಪ್ಪ ಹಾಗೆ ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ. ನಾವು ನಾರ್ಮಲಾಗಿ ರೊಟ್ಟಿ ಹೇಗೆ ಮಾಡ್ತೀವಲ್ಲ ಆ ಥರ ಇದ್ದರೆ ಸಾಕು. ಈಗ ಇದನ್ನು ಬೇಯಿಸಲಿಕ್ಕೆ ನಾನು ಮೊದಲೇ ತವೆನ ಕಾಯಕ್ಕಿಟ್ಟಿದ್ದೀನಿ. ತವೆನೂ ಚೆನ್ನಾಗಿ ಕಾದಿದೆ. ಈಗ ಅದರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೀಗೆ ಎಣ್ಣೆನ ಸ್ಪ್ರೆಡ್ ಮಾಡಿದ ಮೇಲೆ ನಾನು ತವೆ ಮೇಲೆ ದಪಾಟಿನ ಹಾಕ್ತಾ ಇದ್ದೀನಿ. ಮತ್ತು ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ.
ಇದನ್ನು ಬೇಯಿಸುವಾಗ ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಹೀಗೆ ಎರಡು ಕಡೆ ಎಣ್ಣೆನ ಹಚ್ಚಿದ ನಂತರ ಒಂದು ಕಡೆ ಇದು ಬೇಯ್ದ ನಂತರ ಹೀಗೆ ಹೊಳಿಸಿ ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ನಾವು ಚಪಾತಿನ ಹೇಗೆ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ತೀವಲ್ಲ ಆ ಥರ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮಕ್ಕಳಿಗೆ ರೊಟ್ಟಿ ತಿನ್ನೋದಂದ್ರೇ ಬೇಜಾರು. ಆವಾಗ ಈ ಥರ ಏನಾದರೂ ಜೋಳದ ಹಿಟ್ಟಲ್ಲಿ ವೆರೈಟಿ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಅಷ್ಟೇ ಹೆಲ್ದಿ ಕೂಡ. ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ದಪಾಟಿನ ನೀವು ಮೊಸರು ಜೊತೆಗೂ ತಿನ್ಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು, ಇಲ್ಲಾಂದರೆ ಮಕ್ಕಳಿಗೆ ಸಾಸ್ ಜೊತೆ ಬೇಕಾದರೆ ಸಾಸ್ ಜೊತೆನೂ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹೀಗೆ ಇದನ್ನು ಎರಡು ಕಡೆ ಬೇಯಿಸಿದ ನಂತರ ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ. ಈಗ ನೋಡಿ ತುಂಬಾ ಹೆಲ್ದಿಯಾಗಿರೋ ಹಾಗೆ ರುಚಿಯಾಗಿರೋ ದಹಿ ದಪಾಟೆ ರೆಡಿ ಆಯಿತು. ಈ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಹೀಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.